ಹಾಯ್ ಎಲ್ರಿಗೂ ನಮಸ್ಕಾರ. ಧ್ವನಿ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ಗಣೇಶನಿಗೆ ತುಂಬ ಇಷ್ಟವಾದಂಥ ಕಡುಬು ಮತ್ತು ಮೋದಕನ ಮಾಡ್ತಾಯಿದ್ದೀನಿ. ಕಡುಬು ಮತ್ತು ಮೋದಕನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. ನಾನು ಕಡಲೆ ಬೀಜನ 1 ಕಪ್ ತೊಗೊಂಡಿದ್ದೀನಿ. ಅದು ಸಿಪ್ಪೆ ಬಿಡೋ ತನಕ ಚೆನ್ನಾಗಿ ಈ ರೀತಿ ಹುರ್ಕೊತಾ ಇದ್ದೀನಿ. ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗಿಬೇಕಲ್ಲ, ಹಂಗಾಗಿ ನೋಡಿ ಈ ರೀತಿ ಮಾಡಿ ಸಿಪ್ಪೆ ತೆಗಿತಾ ಇದ್ದೀನಿ. ಇವಾಗೆಲ್ಲ ಕ್ಲೀನಾಗಿದೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬೇಕು. ಇವಾಗ ನೋಡಿ ರುಬ್ಬಿದಾಗಿದೆ, ಈ ರೀತಿ ರುಬ್ಕೊಬೇಕು. ಇವಾಗ ನಾನು 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಮತ್ತು 1 ಕಪ್ಪು ನೀರು ತೊಗೊಂಡಿದ್ದೀನಿ. ಬೆಲ್ಲ ಕರಗೋ ತನಕ ಇವಾಗ 1 ಸ್ಪೂನ್ ತಗೊಂಡು ಚೆನ್ನಾಗಿ ತಿರುಗಿಸ್ಬೇಕು. ಬೆಲ್ಲ ನೀಟಾಗಿರೋದು ತೊಗೊಂಡಿದ್ದೀನಿ, ಕಲ್ಲಿಲ್ಲ ಅದರಲ್ಲಿ. ಕಲ್ಲಿತ್ತು ಅಂದರೆ ಸೋದಿಸ್ಕೊಳ್ಳಿ ನೀವು. ನೋಡಿ ಎಲ್ಲ ಬೆಲ್ಲ ಪೂರ್ತಿ ನೀಟಾಗಿ ಕರಗಿದೆ. ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ 1 ಕಪ್ಪು. ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗೆ. ಇವಾಗ ರುಬ್ಬಿಟ್ಕೊಂಡಿರೋಂಥ ಕಡಲೆ ಬೀಜ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ 1/4 ಕಪ್ಪಷ್ಟು ಎಳ್ಳು ತೊಗೊಂಡಿದ್ದೀನಿ. ಎಳ್ಳು ಚಟಪಟ ಅಂತ ಸಿಡ್ದಾದ್ಮೇಲೆ ನಾನು 1 ಕಪ್ಗೆ ಹಾಕ್ಕೊಂಡು ಇವಾಗ ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಕ್ಕೆ ಬಂದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು, ಯಾಕೆಂದರೆ ಕೆಳಗೆ ಸೀದೋಗ್ಬಿಡುತ್ತೆ. ನಾನು ಏಲಕ್ಕಿ ತೊಗೊಂಡಿದ್ದೀನಿ. ಏಲಕ್ಕಿ ಹಾಕಿರೋದ್ರಿಂದ ಘಮ ತುಂಬ ಚೆನ್ನಾಗಿ ಬರ್ತಿದೆ, ಸ್ಮೆಲ್ಲು. ಟೇಸ್ಟ್ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕಡುಬು ಮಾಡೋದ್ರಿಂದ. ಕಡುಬು ತಿಂದೇ ಇದ್ದವ್ರು ಕೂಡ ಕಡುಬು ತಿಂತಾರೆ. ಒಂದ್ಸರಿ ನೀವು ಮಾಡಿ, ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಮಾಡಿ. ಇವಾಗ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. 1 ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು. ಮುದ್ದೆ ಪಾತ್ರೆ ಕೂಡ ಇಟ್ಕೊಬೋದು, ಅದರಲ್ಲಿ ಕೂಡ ಮಾಡ್ಬೋದು. 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ ಅದು ಕುದ್ದಾದ್ಮೇಲೆ, ನೀರು ಕುದ್ದಾದ್ಮೇಲೆ ಈ ರೀತಿ ಹಿಟ್ಟು ಹಾಕ್ಕೊಂಡು ಮುದ್ದೆ ಕೋಲಲ್ಲಿ ತಿರ್ಗಿಸ್ಕೊತಾ ಇದ್ದೀನಿ. ನಿಮಗಿದು ಕಷ್ಟ ಆಗುತ್ತೆ ಅಂದರೆ ಮುದ್ದೆ ಪಾತ್ರೆ ಇಟ್ಕೊಂಡು ಮಾಡ್ಬೋದು. ಸೇಮ್ ನಾವು ಮುದ್ದೆ ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡ್ಕೋಬೇಕು. ಗಂಟಿಲ್ದಂಗೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ. ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ. ಇವಾಗ ನಾನೊಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು 2 ಸ್ಪೂನು ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇವಾಗ ನಾದಿಸ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದು ಬಿಸಿ ಇರುವಾಗಲೇ ಮಾಡಬೇಕು. ತಣ್ಣಗಾದ್ಮೇಲೆ ಮಾಡೋದಕ್ಕಾಗಲ್ಲ, ಒಡೆದೋಗ್ಬಿಡುತ್ತೆ, ಕಡುಬು ನೀಟಾಗಿ ಬರಲ್ಲ. ಬಾಳೆ ಎಲೆ ತೊಗೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಚ್ಕೊಂಡು ಈಗ ತಟ್ಕೊತಾ ಇದ್ದೀನಿ ಹಿಟ್ಟನ್ನು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ತಟ್ಕೊತಾ ಇದ್ದೀನಿ. ನೋಡಿ ಇದೆಷ್ಟು ಚೆನ್ನಾಗಿ ಹೂರಣ ಬಂದಿದೆ ಅಂತ. ನೋಡೋದಕ್ಕಷ್ಟೇ ಅಲ್ಲ, ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕ್ಲೋಸ್ ಮಾಡಿಕೊಂಡು ಈ ರೀತಿ ಮಡಿಸ್ತಾ ಹೋಗಬೇಕು. ಇದನ್ನು ಹಾಗೆ ಕೂಡ ತಿನ್ಬೋದು. ನಾನು ಹಬೆನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ತಿಂದರೂ ಏನು ತೊಂದರೆ ಇಲ್ಲ, ಯಾಕಂದರೆ ನಾವು ಹಿಟ್ಟನ್ನು ಆಲ್ರೆಡಿ ಊರಿನಲ್ಲಿ ಬೇಯಿಸಿದ್ದೀವಿ, ಅದರಿಂದ ಏನೂ ಆಗಲ್ಲ. ಹಬೆನಲ್ಲಿ ಒಂದ್ಸರಿ ನಾನು ಬೇಯಿಸ್ತಾ ಇದ್ದೀನಿ. ನೋಡಿ ಈ ರೀತಿ. ಮೋದಕ ಕೂಡ ಇದರಲ್ಲೇ ಮಾಡ್ಬೋದು. ಇದೇ ಹಿಟ್ಟು ಮತ್ತು ಇದೇ ಹೂರಣದಿಂದ ಮಾಡ್ಬೋದು. ನೋಡಿ ಈ ರೀತಿ ಒಳಗಡೆ ಹಾಕ್ಬಿಟ್ಟು ಇದನ್ನು ಪ್ರೆಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪು. ಮೋದಕ ಕೂಡ ರೆಡಿ ಆಯ್ತು. ಇವಾಗ
ನೋಡಿ ಇವಾಗ ಇಡ್ಲಿ ಪಾತ್ರೆಗೆ ನಾನು ಜೋಡಿಸಿಟ್ಕೊತಾ ಇದ್ದೀನಿ. ತಟ್ಟೆ ಇಡ್ಲಿ ತೊಗೊಂಡಿದ್ದೀನಿ, ತಟ್ಟೆ ಇಡ್ಲಿ ಪಾತ್ರೆನ ಈ ರೀತಿ ಜೋಡಿಸಿಟ್ಕೊತಾ ಇದ್ದೀನಿ. ಒಂದು ಸ್ಟೆಪ್ಪಲ್ಲಿ ಹಾಕಿಲ್ಲ, ಯಾಕಂದರೆ ಮೋದಕಕ್ಕೆ ಜಾಗ ಸಾಕಾಗಲ್ಲ, ಅದರಿಂದ 4 ಪ್ಲೇಟ್ ಮಾತ್ರನೇ ಯೂಸ್ ಮಾಡಿದ್ದೀನಿ. ನೋಡಿ ಇವಾಗ ಇಡ್ಲಿ ಪಾತ್ರೆಗೆ 1 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನು ಇಡ್ತಾ ಇದ್ದೀನಿ. ಸ್ಟ್ಯಾಂಡನ್ನು ಕ್ಲೋಸ್ ಮಾಡಿ 10 ಮಿನಿಟ್ಸು ಬೇಯಿಸಬೇಕು. ಮತ್ತು ಅದು ಗ್ಯಾಸ್ ಆಫ್ ಆದಮೇಲೆ 5 ನಿಮಿಷ ಬಿಡಿ, ಹಾಗೇ ಆಮೇಲೆ ತೆಗೀರಿ. ನೋಡಿ ಇವಾಗೆಲ್ಲ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವೊಂದ್ಸರಿ ಮನೆಯಲ್ಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ. ನಮ್ಮ ಮನೆಯಲ್ಲಿ ಗಣಪತಿಗೆ ಮಾಡಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಕೂಡ ಒಡ್ಕೊಂಡಿಲ್ಲ ನೋಡಿ, ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೂರ್ಣ ಒಳಗಡೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಬಾಯ್.